ಇನ್ನು ಭರ್ಜರಿಯಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗಿದೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವ ಪ್ರತಿಕ್ರಿಯೆ ಇದು. ಬೆಂಬಲ ಕೊಟ್ಟ ಎಲ್ಲರಿಗೂ ಧನ್ಯವಾದ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ದಾರೆ. ಇದು ಜನರ ಹಿತಕ್ಕೋಸ್ಕರ ಇರುವಂತ ಸರ್ಕಾರ ಅಂತ ಸಿಎಂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷಕ್ಕೆ ದುಡಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುವ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿರೋದು. 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಆದರೆ ಶಾಸಕರ ಬೆಂಬಲ ವೆರಿ ಇಂಪಾರ್ಟೆಂಟ್. ಅಡ್ಡ ಮತದಾನ ಹಾಗೆಯೇ ಅವರ ಪಾರ್ಟಿಯ ಶಾಸಕರ ಬೆಂಬಲ ನೋಡಿ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ. ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸ್ಕೊಂಡಿದ್ರು, ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು, ನಮ್ಮ ಅಲೈನ್ಸ್ ಪಾರ್ಟ್ನರು ನಮ್ಮ ರೈತ ಸಂಘದವರು. ಅದಲ್ಲದೆ ನಮ್ಮ ನಂಬರು ಏನಿತ್ತು ಇಬ್ಬರು ಇವತ್ತಿಲ್ಲ ನಮ್ಮ ಜೊತೆ, ಆ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ, ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸಿಕೊಂಡು ಇದು ಜನರ ಹಿತಕ್ಕೋಸ್ಕರ ಇರುವಂಥ ಸರ್ಕಾರ.